ಕೋಲ್ಕತ್ತಾಗ ಹೋಗಿ ಕೊಚ್ಚಾಕಿ, ಚೆನ್ನೈಗೆ ಹೋಗಿ ಚಟ್ನಿ ಮಾಡಿ, ಮುಂಬೈಗೆ ಹೋಗಿ ಮುಂಡಾ ಮುಚ್ಚಿ, ಈಗ ರಾಜಸ್ಥಾನಕ್ಕೆ ಹೋಗಿ ರೊಚ್ಚಿಗೆದ್ದು ಹೊಡೆದು ಬಂದವ್ರಿ ನಮ್ಮ ಗಡಿಗಳು. ಫುಲ್ ಹ್ಯಾಪಿ, ಫುಲ್ ಖುಷಿ. ನಾವು ನಡ ಬೆಂಕಿ ಮ್ಯಾಚ್ ರೀ ನಿನ್ನಿದು. ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ. ನಿನ್ನೆ ಮ್ಯಾಚ್ ಏನು ಹೇಳಪ್ಲೇ ಇಲ್ಲ, ಭಾಳ ತಿಂಡಿಲಿ ಮ್ಯಾಚ್ ಗೆದ್ದು ರೀ ನಮ್ಮ ಹುಲಿಗಳು. ನಾವು ನಾ ಹೇಳಿದಲ್ರಿ ನಿಮಗೆ, ಇಲ್ಲಿ ಹೋಮ್ ಗ್ರೌಂಡ್ದಾಗ ಒಂದು ಸ್ವಲ್ಪ ಏನರ ಎಡವಟ್ ಆಗ್ಯದ. ಹೊರಗೆ ಹೋದ್ರೆ ನಮ್ಮ ಗಡಿಗಳದ್ದು ಏನು ಲೆಕ್ಕ ಬೇರೆ, ಹೊರಗಿನ ಸ್ಟೇಡಿಯಮ್ಗೆ ಹೋದ್ರೆ ಒಟ್ಟು ಲೆಕ್ಕ ಬೇರೆ ರೀ ನಮ್ಮ ಗಡಿಗಳದು. ನಾವು ತಿರುಗಾಡಿ ಬರ್ದು ಮ್ಯಾಚ್ ಕಡಿಮೆ ಮಾಡ್ಕೊಂಡು ಬಂದ್ರು ನೋಡ್ರಿ ನಮ್ಮ ಗಡಿಗಳು ರಾಜಸ್ಥಾನಕ್ಕೆ ಹೋಗಿ. ನಾವು ಜೈಪುರದಾಗ ಹೋಗಿ ರೊಚ್ಚಿಗೆ ಹೊಡೆದು ರೀ. ಏನು ನಮ್ಮದು ಸಾಲ್ಟ, ಏನು ನಮ್ಮ ಕೊಹ್ಲಿ, ಏನು ಪಡಿಕಲ್ ಮೇಲೆ ಒದರಾಡಿದವು. ಈ ಮ್ಯಾಚ್ ಹೊರಗೆ ಇಡೋ ಹೇಳಿದವ್ ರೀ ಪಡಿಕಲ್ ಅವ 26 ಬಾಲಿಗೆ 28 ಬಾಲಿ 40 ರನ್ ಹೊಡೆದ. ಕೊಹ್ಲಿ 45 ಬಾಲಿಗೆ 64 ರನ್ ಹೊಡೆದ್ರಿ. ಮತ್ತು ಬಿಲ್ಡ್ ಸಾಲ್ಟ್ 33 ಬಾಲಿಗೆ 5 ಬಾಲಿಗೆ ಅವ 65 ಹೊಡೆದ್ರಿ. ಬೆಂಕಿ ಬ್ಯಾಟಿಂಗ್ ರೀ ನಮ್ಮ RCB ಗಡಿಗಳದು. ಮತ್ತು ಬಾಲಿಂಗ್ನು ಹಂಗೆ ತಿಂಡಿ ಬಾಲಿಂಗ. ನಮಗೊಂದು ಲಿವಿಂಗ್ಸ್ಟನ್ದು ಯಾವ್ರಿ ಸುಯೇಶ್ ಶರ್ಮಾ, ಹೆಜಲ್ ಹುಡ್ಕಾಕ, ಎಸ್ ದಯಾಳ, ಭುವನೇಶ್ವರ್ ಕುಮಾರ್, ಬೆಂಕಿ ಭುವನೇಶ್ವರ್ ಕುಮಾರ, ಭುವಿದ ಅನುಭವಿ ಬೆಂಕಿ ಭುವನೇಶ್ವರ್ ಕುಮಾರ್ ರೀ. ಬೆಂಕಿ ಬಾಲಿಂಗ. ನಾವು ಟಾಸ್ ಗೆದ್ರು ಅಲ್ಲೇ ಗೊತ್ತೈತೆ ನಮಗೆ, ಮ್ಯಾಚೇ ಕಡೆಗೆ ಐತಿದು, ಮ್ಯಾಚ್ ಗೆದ್ದಂಗೆ ಐತೈತೆ ಹೇಳಿ. ಆಮೇಲೆ ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡ್ರಿ ನಮ್ಮ ರಜಾದ ಪಡಿದಾರ ಕಾಕ. ಈ ಮ್ಯಾಚ್ ಒಳಗೆ ಅವನಿಗೆ ಬ್ಯಾಟಿಂಗ್ ಆಡ್ಲಿಕ್ಕೆ ಚಾನ್ಸೇ ಕೊಟ್ಟಿಲ್ಲ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಪಡಿಕಲ್ ಕಾಕ. ಅವರೇ ಇಬ್ರು ಕಡಿಗೆ ಮಾಡ್ಕೊಂಡ್ಬಂದ್ರಿ. ಒಂದೇ ವಿಕೆಟ್ ಮೇಲೆ ಬರೀ 9 ವಿಕೆಟ್ಲೆ ನಾವು ಭರ್ಜರಿ ಜಯ RCBಗೆ. ನಾವು ಬೆಂಕಿ ಬಾಲಿಂಗ್ ರೀ ಗಡಿಗಳು. ಅವನು ಬಂದಿವ್ರಿ, ಅವನು ತುಂಬ ಹಿಡ್ಕರು ಬಂದಿವ್ರಿ. ಡೆಲ್ಲಿ ಹೊತ್ತವ್ ರಾಜಸ್ಥಾನ್ದು. ಯಾವ್ರಿ ಸಂಜು ಸ್ಯಾಮ್ಸನ್ ಎಲ್ಲ ಆಡಗತ್ತೀವ್ರಿ ಗಡಿಗಳು. ನಮ್ಮ ಪ್ಲೇಯರ್ಗಳು ಎಂಥವ್ರಿ, ನಮ್ಮ ಬಾಲರ್ಗಳು ಬೆಂಕಿ ಬಾಲರ್ಗಳು. ನಾವು ವಿಕೆಟೇ ತಿರುಗಾಡಿ ವಿಕೆಟ್ ತೆಗೆದ್ರಿ. 4 ವಿಕೆಟ್. ನಾವು ಪಿಚ್ಚರ್ ಅದ್ರಾಗ ಕಂಡಾಪಟ್ಟಿ ಸ್ಲೋ, ಫುಲ್ ಪಿಚ್ ಸ್ಲೋ. ಆ ಪ್ಲೇಯರ್ಗೆ ಒಟ್ಟು ಆಡ್ಕೊಟ್ಟಿಲ್ರಿ ನಮ್ಮ ಗಡಿಗಳು. ಒಟ್ಟು ಸ್ಲೋ ಮಾಡಿ ಅದ್ರಾಗ ಕಂಡಾಪಟ್ಟಿ ಬಿಸಿಲ್ರಿ ರಾಜಸ್ಥಾನದಾಗ. ಆ ಬಿಸಿಲಾಗ ಒಂದೊಂದು ಚಸ್ಮಾ ಕೊಟ್ಟಾರಿ, ಜಾತ್ರೆ ಚಸ್ಮಾ. ಅವನೊಂದು ಚಸ್ಮಾ ಹಾಕೊಂಡವ. ಏನು ಬಾಲ್ ಬಂದಿದೆ ಕಾಣಿಸಲಾಗಿತ್ತು ನಮ್ಮ ಗಡಿಗಳಿಗೆ. ಆ ಬಾಲ್ ಹಿಡ್ಲಿಕ್ಕೆ ಹೋಗವು ಕ್ಯಾಚ್ ಬಿಡವು ನಮ್ಮ RCB ಫೀಲ್ಡಿಂಗ್ ಗಡಿಗಳು. ಅವ್ನು ನೋಡಿದ್ರೆ ಆ ಫೀಲ್ಡಿಂಗ್ ನೋಡಿದ್ರೆ ನಮ್ಗೆ ಎಲ್ಲಿ ಮ್ಯಾಚ್ನು ಹಿಂಗೆ ಬ್ಯಾಟಿಂಗ್ನ ಹಿಂಗೆ ಮಾಡ್ತಾರೆ. ನಮ್ಗೆ ತಲೆಯಾಗ ಗುಡು ಮಾಡಾಕತ್ತಿತ್ರ. ನಾವು ಎಂಥ ಫೀಲ್ಡಿಂಗ್ ಐತಿ ನಮ್ಮ RCB. ವರ್ಸ್ಟ್ ಈ ಸೀಸನ್ದಾಗೆ ವರ್ಸ್ಟ್ ಫೀಲ್ಡಿಂಗ್ ಆಯ್ತು RCBದು. ಆದ್ರೂ ಪರವಾಗಿಲ್ಲ, ತಿಂಡಿಲಿ ಬ್ಯಾಟಿಂಗ್ ಆಡಿ ಕಿಸಿಲ್ ಕವರ್ ಮಾಡ್ರೆ ಆದ್ರೂ ರನ್ ಕೊಟ್ಟಿಲ್ಲ ನಮ್ಮ ಎಲ್ಲ ಬಾಲರ್ಸ್ಗಳು. ಬೆಂಕಿ ಬಾಲಿಂಗ್ ನಮ್ಮ ಎಲ್ಲ 6 ಬಾಲರ್ಸುದು. ಹಂಗೆ ಮಾಡಿ ಸುಡ್ಗಾಡ್ ಸುಂಟಿ ಮಾಡಿ 173ಕ್ಕೆ ನಡಿ 20 ಓವರ್ ಮುಗಿಸ್ಬಿಟ್ಟು ಬಂದು ನಮ್ಮ ಹುಲಿಗಳು ಜೆ ಮಾಡ್ಕೋತ ಹಿಂಗೆ ಕುಣ್ಕೋತ ಬಂದು. ನಾವು ಏನು ಸಾಲ್ಟ್ ರೀ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂದಂಗೆ ಸಾಲ್ಟಿಗೆ ಬಿಟ್ಟು RCB ಗತಿ ಇಲ್ಲ ಅಂದಂಗೆ ಆಗ್ಯದ. ಸಾಲ್ಟಿಗೆ ಬಿಟ್ಟರೆ RCB ಬೇರೆ ಗತಿ ಇಲ್ಲ, ಬೇರೆ ಪ್ಲೇಯರ್ಸ್ ಆ ಜಾಗನಾಗ ಇಲ್ಲ ಅಂದಂಗೆ ಆಗ್ಯದ. ಅಂತ ನಾವು ಫುಲ್ ಫಾರ್ಮ್ ರೀ, ಫುಲ್ ಅರ್ಜೆಂಟ್. ಅವನಿಗೆ ಒಟ್ಟ ಹಿಂದ ಮುಂದೆ ಆ ಕಡೆ ಈ ಕಡೆ ಎಲ್ಲಿ ಹೊಡೋದಿಲ್ಲ, ಬರೇ ಎತ್ತದು ಹೊಡ್ಯೋದು. ಗ್ಲೇನ್ ಮ್ಯಾಕ್ಸೆಲ್ ಇವ ಇದ್ ನೋಡ್ರಿ, ಗ್ಲೇನ್ ಮ್ಯಾಕ್ಸೆಲ್ ತಗೋಣ ಯಾವ್ರಿ ಇವ ಗೇಲ್ ಹೆಂಗ್ ಹೊಡಿತೋಣ ಆ ಟೈಪ್ದಾಗ ಆಡಗತ್ತನ್ರಿ. ಬರೋದಾಗ ಎತ್ತದು, ಔಟ್ ಆಲಿ ಇರ್ಲಿ ಬೋಲಿ, ರನ್ ಏಸವ ಬಾಲ್ ಏಸವ ಒಟ್ಟ ನೋಡೋದಿಲ್ರಿ. ಬರೇ ಬರ್ನ ಅವ್ನಿಗೆ 6 or 4 ಅಟ್ಟೇ ಬೇಕು. ಮತ್ತು ಅಂತರ್ದಾಗ ಅಂತ ಹೊಡ್ಲಿಕ್ಕೆ ಹೋಗಿನ ಮತ್ತೆ ರನ್ ಔಟ್ ಚಾನ್ಸ್ ಇತ್ತು ರೀ. ನಾವು ಸಾಲ್ಟಾಗ ಜಸ್ಟ್ ಮಿಸ್ ಆಯ್ತು. ಹೇಳಲೆ ನಮ್ಮ ಗಡಿಗಳು ಏನು ಮಾಡಿದ್ರು ತಿಂಡಿಲೆ ಗೆದ್ದವ. ಏನು ಹೇಳಪ್ಲೇ ಇಲ್ಲ ನಮ್ಮ ಗಡಿಗಳ ಬಗ್ಗೆ. ತಿಂಡಿಲೆ ಗೆದ್ದ ಕಿಸಿ ಮ್ಯಾಚ್ ಕಡೆಯಕ್ಕೆ ಮಾಡ್ಕೊಂಡು ಬಂದಾರ. ಹೊರಗೆ ಹೋದ್ರೆ ನಮ್ಮ RCB ಗತ್ತೆ ಬೇರೆ ರೀ. ಹೊರಗೆ ಹೋದ್ರೆ RCB ಟೀಮಿದು ಗತ್ತೆ ಬೇರೆ. ಏನು ಹೇಳಪ್ಲಿಲ್ಲ RCB ಟೀಮ್ ಬಗ್ಗೆ. ರಾಜಸ್ಥಾನ್ ಸಂಗಟ ಬೆಂಕಿಲೆ ಗೆದ್ದದ. 6 ಮ್ಯಾಚ್ ಆಡ್ಯದ, 2 ಮ್ಯಾಚ್ ಸೋತದ, 4 ಮ್ಯಾಚ್ ಗೆದ್ದದ. RCB ಏನಿಲ್ಲ, 5ನೇ ಪಾಯಿಂಟ್ ಟೇಬಲ್ದಾಗಿದ್ದೆವು. ಈಗ ಒಮ್ಮೆ 3ಕ್ಕೆ ಬಂದಿದ್ದೇವತ್ತ, ಮ್ಯಾಲೆ ಬಂದಿದ್ದೇವತ್ತ. ಏನು ಇದು ಇಲ್ಲ. ಫುಲ್ ಮುಂದಿನ ಮ್ಯಾಚ್ನು ಪಂಜಾಬ್ ಸಂಗಟ ಆದತ್ರಿ. ಮುಂದಿನ ಮ್ಯಾಚಿಗೆ ನೋಡಮ್ರಿ ಪಂಜಾಬ್ದವ್ರಿಗೆ ಮತ್ತೆ ಇದ್ರಾಗ ಅದ್ರಿ ನಮ್ಮ ಯಾವುದು ಬೆಂಗಳೂರದಾಗ ರಾಜಸ್ಥಾನ ನಮ್ಮ ಇದ್ರಾಗ್ರಿ ನಮ್ಮ ಸ್ಟೇಡಿಯಮ್ದಾಗ ಒಟ್ಟೆ ಹಾಕೋರಿ. ಏನ್ರಿ ಒಂಚೂರು ಹೆಚ್ಚಕಮ್ಮ ಆದ್ರೆ ಒಟ್ಟೆ ಯಾರು ತಪ್ಪು ತಿಳ್ಕೊಬೇಡ್ರಿ. ನೋಡಮ್ರಿ ನಮ್ಮ ಹೋಮ್ ಗ್ರೌಂಡ್ದಾಗ ಆದತ್ತ ಮುಂಜಿನ ಪಂಜಾಬ್ ಸಂಗಟ. ಅಲ್ಲಿ ಹೋಮ್ ಗ್ರೌಂಡಿಗೆ ಬಂದ್ರೆ ನಮ್ಮದು ಡುಬ್ಬು ಮಾಡ್ತಿರ್ತೀವಿ ರೀ ನಾವು ಆಟ. ಏನು ಮಾಡೋದ್ರಿ, ನಮ್ಮ ಗಡಿಗಳು ನಮ್ಮ ಸ್ಟೇಡಿಯಂ ಬರ್ನ ಒಂಚೂರ ಲೂಸ್ ಅಲ್ಲಗತ್ತವ. ಒಟ್ಟು ಗಡಿಗಳಿಗೆ ಒಟ್ಟು ಇಲ್ಲಿ ಗೆದೆಲೆ ಅವ್ರಿ 2 ಮ್ಯಾಚ್ ಐತಿ, 2 ಮ್ಯಾಚ್ ಆಡ್ಯಾರ, 4 ಮ್ಯಾಚ್ ಹೊರಗೆ ಆಡ್ಯಾರ. ಇಲ್ಲೇ ಸೋಲಗತ್ತಾವ ನಮ್ಮ ಗಡಿಗಳು ನಮ್ಮ ಹೋಮ್ ಗ್ರೌಂಡ್ದಾಗೆ. ನೋಡೋಂತ ಪಂಜಾಬ್ ಸಂಗಟ್ ಹೆಂಗೆ ಆಗ್ತದ ಮುಂದಿನ ಮ್ಯಾಚ್. ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡ್ರಿ.
ಒಟ್ಟ ಬೆಟ್ಟಿಂಗ್ ಡ್ರೀಮ್ 11 ಇದು ಅದು ಒಟ್ಟ ಏನು ಸುಡುಗಾಡ್ ಸುಂಟು ಒಟ್ಟ ಏನು ಆಡಕ್ ಹೋಗ್ಬೇಡ್ರಿ. ಏನ್ ಮ್ಯಾಚ್ ನೋಡ್ರಿ, ಮನೋರಂಜನೆ ನೋಡ್ರಿ, ಟೈಮ್ ಪಾಸ್ ಮಾಡ್ರಿ, ಒಂದು ಸ್ಟಿಂಗ್ ಕೊಡ್ರಿ. ಆದ್ರೆ ಒಟ್ಟ ಯಾರು ಮ್ಯಾಚ್ ಗೀಚ್ ನೋಡಿ ಒಟ್ಟ ಯಾರು ಬೆಟ್ಟಿಂಗ್ ಆಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಷ್ಟಪಟ್ಟು ದುಡ್ದು ಹಣ 1 ರೂಪಾಯಿ ಆದ್ರೂ ರೊಕ್ಕೆ, 100 ರೂಪಾಯಿ ಆದ್ರೂ ರೊಕ್ಕೆ, 1000 ರೂಪಾಯಿ ಆದ್ರೂ ರೊಕ್ಕೆ, 1,00,000 ರೂಪಾಯಿ ಆದ್ರೂ ರೊಕ್ಕೆ ಒಟ್ಟ ಯಾರು 1 ರೂಪಾಯಿ ಹಿಡ್ಕೊಂಡು ಎಟ್ಟು ಒಟ್ಟ ರೊಕ್ಕ ನೀವು ಬೆಟ್ಟಿಂಗ್ ಆಡ್ಬೇಡ್ರಿ. ಬರೇ ಮ್ಯಾಚ್ ನೋಡ್ರಿ, ಮನೋರಂಜನೆ ಮಾಡ್ರಿ ಅಷ್ಟೇ. ಇದೊಂದು 2 ತಿಂಗಳು ಇರ್ತದ ಅಷ್ಟೇ. 2 ತಿಂಗಳು IPL ನೋಡ್ರಿ, ಮಜಾ ಮಾಡ್ರಿ, ಎಲ್ಲ ಟೀಮಿಗೆ ಸಪೋರ್ಟ್ ಮಾಡ್ರಿ. RCB ಸಪೋರ್ಟ್ ಮಾಡ್ರಿ. RCB ಅಂದ್ರೆ ದೊಡ್ಡದು ಬೆಂಕಿ, RCB ಅಂದ್ರೆ ಬೆಂಕಿ ಅಂದ್ರೆ RCB ಫುಲ್ ತಿಂಡಿ ಇದು ರೀ ಟೀಮ್ ರೀ ನಮ್ದು RCB ಟೀಮ್. ಮತ್ತೆ ಮುಂದಿನ ನೋಡೋರು ಸಿಗೋಣಂತ್ರಿ. ನಮಸ್ಕಾರ ರೀ. ಈ ಸಲ ಕಪ್ಪ ನಮ್ದ ಐತಿ.